ಥರ ಏನೇ ಪ್ರಾಬ್ಲಮ್ಸ್ ಇದ್ರೂ ಅದರಿಂದ ವೈಟ್ ಹೇರ್ಸ್ನ ನಾವು ತಡೆಗಟ್ಬೋದು. ಹಾಗೆ ನಾವು ಮೇಲೆ ಕಲರಿಂಗ್ ಮಾಡೋದ್ರಿಂದ ವೈಟ್ ಹೇರ್ಸ್ನ ತಡೆಗಟ್ಟೋದು ಆಗಲ್ಲ ಕಂಪ್ಲೀಟಾಗಿ. ನಾವು ಮೇಲೆ ಮತ್ತೆ ಹೊಸ ಹೇರ್ ಬರಬೇಕಾದ್ರೆ ಅದು ವೈಟ್ ಆಗಿ ಕೂಡ ಬರುತ್ತೆ. ಸೊ ಅದಕ್ಕೆ ಒಂದು ಬೆಸ್ಟ್ ಸೊಲ್ಯೂಷನ್ನ ತೊಗೋಬೇಕು ಅಂತಂದರೆ ವೆಲ್ಕಮ್ ಬ್ಯಾಕ್ ಟು ಚಂದ್ರಿಕಾ ಹೇರ್ ಲ್ಯಾಬ್ಸ್. ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ತಮ್ಮನೇಲಲ್ಲಿ ನೋಡಿರೋ ಪ್ರಕಾರ ವೈಟ್ ಹೇರ್ಸ್ ಯಾಕಾಗುತ್ತೆ, ಹಾಗೆ ವೈಟ್ ಹೇರ್ಸ್ ಅವರಿಗೆ ಸೊಲ್ಯೂಷನ್ಸ್ ಇಲ್ವಾ, ವೈಟ್ ಹೇರ್ಸ್ನ ತಡೆಗಟ್ಟಬೇಕು ಅಂತಂದರೆ ನಾವೇನೆಲ್ಲ ಮಾಡ್ಬೋದು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದಕ್ಕೆ ಫೋರ್ ಟೈಪ್ಸ್ ಆಫ್ ಹೇರ್ ವೈಟ್ ಆಗುತ್ತೆ. ಯಾವ್ಯಾವ ಥರ ಇರೋರಿಗೆ, ಏನೇನು ಪ್ರಾಬ್ಲಮ್ ಇರೋರಿಗೆ ಯಾವ ಥರ ವೈಟ್ ಹೇರ್ಸ್ ಆಗಲಿಕ್ಕೆ ಕಾರಣ ಅಂತ ಹೇಳ್ಬಿಟ್ಟು ಫಸ್ಟ್ ನಾನು ತಿಳಿಸ್ತಾ ಹೋಗ್ತೀನಿ. ಫಸ್ಟ್ ಬಂದ್ಬಿಟ್ಟು ಜೆನೆಟಿಕ್ಸು ಫಸ್ಟ್ ಒನ್ನು. ಸೆಕೆಂಡ್ ಬಂದು ನ್ಯೂಟ್ರಿಷನ್ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದರಿಂದ ವೈಟ್ ಹೇರ್ಸ್ ಆಗುತ್ತೆ. ಥರ್ಡ್ ಒಂದು ಬಂದ್ಬಿಟ್ಟು ಲೈಫ್ ಸ್ಟೈಲಿಂದ ಒಂದು ಬರುತ್ತೆ. ಫೋರ್ತ್ ಒಂದು ಬಂದ್ಬಿಟ್ಟು ಹೆಲ್ತ್ ಕಂಡೀಷನ್ಸ್ ಏನಾದರೂ ಇಶ್ಯೂಸ್ ಇದ್ದರೆ ಇದರಿಂದ ನಮಗೆ ಹೇರ್ ವೈಟಿಂಗ್ ಆಗುತ್ತೆ, ಸ್ಟಾರ್ಟ್ ಆಗುತ್ತೆ, ಬೆಳ್ಳಗಾಗಿ ಸ್ಟಾರ್ಟ್ ಆಗುತ್ತೆ. ಹಾಗೆ ಈಗಿನ ಟ್ರೆಡಿಷನಲ್ ಆಗಿ ಅಂದರೆ ಇವಾಗಿನ ಜನ್ರೇಷನಲ್ಲಿ ತುಂಬ ಜನ ಚಿಕ್ಕ ಮಕ್ಕಳಿಗೆ ಹೇರ್ ವೈಟ್ ಆಗಿ ಸ್ಟಾರ್ಟ್ ಆಗಿದೆ. ಸೊ ಅದೆಲ್ಲ ಏನು ಕಾರಣ ಅಂತ ಹೇಳ್ಬಿಟ್ಟು ನೀವು ಫಸ್ಟು ತಿಳ್ಕೊಂಡ್ರೆ ಸೊ ಪರ್ಮನೆಂಟಾಗಿ ನಾವು ಅದನ್ನು ಹೇಗೆ ಕಡಿಮೆ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ನಾವು ಒಂದು ಐಡೆಂಟಿಫೈನ ಮಾಡ್ಬೋದು. ಫಸ್ಟ್ ಜೆನೆಟಿಕ್ ಅಂದರೆ ಏನಪ್ಪ ಅಂದರೆ ಫ್ಯಾಮಿಲಿ ಹಿಸ್ಟ್ರಿ ಯಾರಿಗಾದರೂ ಇದ್ದರೆ, ಫ್ಯಾಮಿಲಿಯಲ್ಲಿ ಯಾರಿಗಾರು ಅಜ್ಜಿ ತಾತ ಈ ಥರ ಅವರು ಫ್ಯಾಮಿಲಿಯಲ್ಲಿ ಏನಾದರೂ ಇದ್ದರೆ ಅದಕ್ಕೆ ನಾವು ಟ್ರೀಟ್ಮೆಂಟು ಕೊಡೋಕ್ಕಾಗಲ್ಲ. ಸೊ ಆ ಥರ ಇದ್ದರೆ ಅವರಿಗೆ ವೈಟ್ ಹೇರ್ಸ್ ಆಗುತ್ತೆ. ಜೆನೆಟಿಕ್ ಇಶ್ಯೂ ಇರೋರಿಗೆ ಮೆಲನಿನ್ ಡಿಫಾಲ್ಟ್ ಆಗಿರುತ್ತೆ. ಸೊ ಹಾಗಾಗಿ ಅದು ಹೇರ್ ಫಾಲಿಕ್ ಫಂಕ್ಷನ್ಸು ಕಮ್ಮಿ ಮಾಡುತ್ತೆ. ಸೊ ಹಾಗಾಗಿ ಅವರಿಗೆ ಹೇರ್ ವೈಟಿಂಗ್ ಆಗುತ್ತೆ. ಹಾಗೆ ನ್ಯೂಟ್ರಿಷನಲ್ ಬಂದುಬಿಟ್ರೆ ಯಾವ್ಯಾವ ನ್ಯೂಟ್ರಿಷನ್ನು ಕಮ್ಮಿ ಆಗುತ್ತೆ ಅಂತಂದರೆ ವಿಟಮಿನ್ B12, ಐರನ್ನು, ಕಾಪರು, ಹಾಗೆ ಜಿಂಕು, ವಿಟಮಿನ್ D3 ಇದು ಅವರಿಗೆ ನ್ಯೂಟ್ರಿಷನ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದರಿಂದ. ಥರ್ಡ್ ಒನ್ ಬಂದ್ಬಿಟ್ಟು ಲೈಫ್ ಸ್ಟೈಲಲ್ಲಿ ಲೈಫ್ ಫ್ಯಾಕ್ಟರ್ಸಿಂದ ಕೂಡ ಹೇರ್ ವೈಟ್ನಿಂಗ್ ಆಗುತ್ತೆ ಅಂತ ಹೇಳಿದ್ನಲ್ಲ. ಯಾಕೆ ಆಗುತ್ತೆ ಅಂತಂದರೆ ಎಂದು ಕ್ರೋನಿಕ್ ಟ್ರೆಸ್ ಜಾಸ್ತಿ ಏನಾದರೂ ಟ್ರೆಸ್ ಇತ್ತು ಅಂದರೆ ಅವ್ರಿಗೂ ಕೂಡ ಹೇರ್ ಫಾಲಿಕಲಿಕ್ ಕೆಲಸ ಮಾಡಲ್ಲ. ಸೊ ಹಾಗಾಗಿ ಫಂಕ್ಷನ್ ಸ್ಟಾಪ್ ಆಗುತ್ತೆ. ಆವಾಗ ನಮಗೆ ವೈಟ್ ಹೇರ್ಸ್ ಡ್ಯಾಮೇಜಸ್ ಆಗುತ್ತಲ್ಲ ಫಾಲಿಕಲ್ಸು. ಸೊ ಹಾಗಾಗಿ ವೈಟ್ ಹೇರ್ಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನೊಂದು ಸ್ಮೋಕಿಂಗ್ ಮಾಡ್ತಾರಲ್ವ, ಸೊ ಅವರಿಗೂ ವೈಟ್ ಹೇರ್ಸ್ ಆಗುತ್ತೆ. ಅದಕ್ಕೂ ಕೂಡ ಸೇಮ್ ಫಾಲಿಕಲ್ಸ್ ಏನು ಎಫೆಕ್ಟ್ ಆಗುತ್ತೆ ಅದ್ರ ಮೇಲೆ. ಸೊ ಹಾಗಾಗಿ ಅದಕ್ಕೂ ಕೂಡ ವೈಟ್ ಹೇರ್ಸ್ ಆಗುತ್ತೆ. ಇನ್ನೊಂದಪ್ಪ ಅಂದರೆ ಎನ್ವಾಲ್ಮೆಂಟ್, ಕೆಲವರು ತುಂಬ ಬಿಸಿ UV ಇದರಲ್ಲಿ ಇರ್ತಲ್ಲ ಅಂಥವ್ರಿಗೂ ಕೂಡ ಹೇರ್ ವೈಟ್ನಿಂಗ್ ಆಗುವಂಥ ಚಾನ್ಸಸ್ ಇರುತ್ತೆ. ಎನ್ವಾಲ್ಮೆಂಟ್ ಚೇಂಜಸ್ ಆಗುತ್ತೆ, ಅದರಿಂದ ಕೆಲವರಿಗೆ ಎಫೆಕ್ಟ್ ಆಗಿಬಿಟ್ಟು ಅದು ಕೂಡ ಒಂದು ವೈಟ್ ಹೇರ್ಸ್ ಆಗಲಿಕ್ಕೆ ಒಂದು ಕಾರಣ ಅಂತ ಹೇಳ್ಬೋದು. ಈಗ ಫೋರ್ತ್ ಒನ್ ಏನಪ್ಪ ಅಂದರೆ ಹೆಲ್ತ್ ಕಂಡೀಷನ್ಸ್. ಕೆಲವರಿಗೆ ಹೆಲ್ತ್ ಕಂಡೀಷನ್ಸ್ ಇರುತ್ತೆ. ಥೈರಾಯ್ಡ್ ಪ್ರಾಬ್ಲಮ್ ಇರುತ್ತಲ್ವ, ಥೈರಾಯ್ಡ್ ಪ್ರಾಬ್ಲಮ್ ಇರೋರಿಗೆ ಆಗುತ್ತೆ. ಮತ್ತು ಆಟೋ ಇಮ್ಯುನೋ ಡಿಸೀಸ್ ಇರುತ್ತಲ್ವ, ಅವ್ರಿಗೆ ಕೂಡ ವೈಟ್ ಹೇರ್ಸ್ ಆಗುತ್ತೆ. ಹಾಗೆ ಇನ್ನೊಂದು ಏನಪ್ಪ ಅಂದರೆ ಜಾಸ್ತಿ ಹಾಶ್ ಕೆಮಿಕಲ್ಸ್ ಯೂಸ್ ಮಾಡ್ತಾರಲ್ವ, ಆ ಥರ ಇದ್ರೂ ಕೂಡ ನಮಗೆ ಹೇರು ವೈಟ್ನಿಂಗ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದಕ್ಕೆಲ್ಲ ಸೊಲ್ಯೂಷನ್ಸ್ ಇಲ್ವಾ? ಎಸ್, ಇದಕ್ಕೆಲ್ಲ ಸೊಲ್ಯೂಷನ್ಸ್ ಇದೆ. ಏನಪ್ಪ ಅಂದರೆ ಜೆನೆಟಿಕ್ಸ್ ಅಂದರೆ ಹೆರಿಡಿಟಿಯಿಂದ ಬಂದಿರುತ್ತಲ್ವ, ಅದಕ್ಕೆ ಯಾವುದೇ ಥರ ಸೊಲ್ಯೂಷನ್ ಸಿಗಲ್ಲ. ಇನ್ನು ಏನಾದರೂ ವಿಟಮಿನ್ಸ್ ಡೆಫಿಷಿಯನ್ಸಿ ಏನಾದರೂ ಇದ್ದರೆ, ಬೇರೆ ಏನಾದರೂ ಸ್ಮೋಕಿಂಗ್ ಆಗಿರ್ಬೋದು, ಕ್ರೋನಿಕ್ ಸ್ಟ್ರೆಸ್ ಆಗಿರ್ಬೋದು, ಎನ್ವೈರನ್ಮೆಂಟ್ ಈ ಥರ ಏನೇ ಪ್ರಾಬ್ಲಮ್ಸ್ ಇದ್ದರೂ ಅದರಿಂದ ವೈಟ್ ಹೇರ್ಸ್ನ ನಾವು ತಡೆಗಟ್ಬೋದು. ಹಾಗೆ ನಾವು ಮೇಲೆ ಕಲರಿಂಗ್ ಮಾಡೋದ್ರಿಂದ ವೈಟ್ ಹೇರ್ಸ್ನ ತಡೆಗಟ್ಟೋದು ಆಗಲ್ಲ ಕಂಪ್ಲೀಟಾಗಿ. ನಾವು ಮೇಲೆ ಮತ್ತೆ ಹೊಸ ಹೇರ್ ಬರಬೇಕಾದ್ರೆ ಅದು ವೈಟ್ ಆಗಿ ಕೂಡ ಬರುತ್ತೆ. ಸೊ ಅದಕ್ಕೆ ಒಂದು ಬೆಸ್ಟ್ ಸೊಲ್ಯೂಷನ್ನ ತೊಗೋಬೇಕು ಅಂತಂದರೆ ನಾವು ಇದರಲ್ಲಿ ನಿಮಗೆ ಆಲ್ಮೋಸ್ಟ್ ಆಲ್ ಗೊತ್ತಾಗಿದೆ ಏನೇನೆಲ್ಲ ಪ್ರಾಬ್ಲಮಿಂದ, ಏನೇನೆಲ್ಲ ಡಿಸೀಸಿಂದ ಆಗಿರ್ಬೋದು, ನ್ಯೂಟ್ರಿಷನಿಂದ ಆಗಿರ್ಬೋದು, ಹಾಗೆ ಲೈಫ್ ಸ್ಟೈಲಿಂದ ಆಗಿರ್ಬೋದು. ಸೊ ಯಾವುದು ಯಾವ ಥರ ಅಂತ ಹೇಳ್ಬಿಟ್ಟು ನಿಮಗೆ ಟೋಟಲಿಯಾಗಿ ನಾನು ನಿಮಗೆ ನೀಟಾಗಿ ತಿಳಿಸಿದ್ದೀನಿ. ಸೊ ಇದಕ್ಕೆ ಟ್ರೀಟ್ಮೆಂಟ್ ಯಾವ ಥರ ತೊಗೋಬೇಕು ಅಥವಾ ನಿಮ್ಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ಬೇಕು ಅಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನಿಮಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ಬೇಕು ಅಂತಂದರೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದು ಏನು ಅಂತ ಹೇಳ್ಬಿಟ್ಟು ಡೀಟೇಲ್ಸ್ ಆಗಿ ಅದಕ್ಕೆ ಏನೆಲ್ಲ ತೊಗೋಬೋದು, ಸೊ ಅದನ್ನು ಹೇಗೆ ತಡೆಗಟ್ಬೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಹಾಗೆ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಲಾಸ್ಟಿನ ವಿಡಿಯೋದಲ್ಲಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರೆ, ಹಾಗೆ ತುಂಬ 40 to 50 ಸಬ್ಸ್ಕ್ರೈಬು ಆಗಿದೆ. 47 to 50 ಆಗಿದೆ, 47 to 50 ಆಗಿದೆ. ಅಷ್ಟು ಒಂದೇ ವಿಡಿಯೋಕ್ಕೆ ಅಷ್ಟು ಸಬ್ಸ್ಕ್ರೈಬೇಷನ್ ಬಂದಿದೆ. ತುಂಬ ಖುಷಿಯಾಗಿದೆ ನನಗೆ. ಹಾಗೆ ಇದೇ ಥರ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಹೋಗಿ ನೋಡಿ. ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾಯಿದ್ರಿ. ಇನ್ನೂ ಹೆಚ್ಚು ಸಬ್ಸ್ಕ್ರೈಬ್ ಆಗಿ, ಇನ್ನೂ ಹೊಸದಾಗಿ ಯಾರು ನೋಡ್ತೀರೋ ಅವರು ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.